ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕಾನ್ ಬಟನ್. ಇವತ್ತಿನ ರೆಸಿಪಿ ಕರದ ವಡಪ್ಪಿ. ಅದಕ್ಕೆ ಬೇಕಾದ ಪದಾರ್ಥಗಳು: 2 ಕಪ್ನಷ್ಟು ಜೋಳದ ಹಿಟ್ಟಿದೆ, 1 ಕಪ್ನಷ್ಟು ಅಕ್ಕಿ ಹಿಟ್ಟಿದೆ, ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಿಟ್ಟು, 1/4 ಕಪ್ನಷ್ಟು ಗೋಧಿ ಹಿಟ್ಟು, 1 ಸ್ಪೂನಷ್ಟು ಹಸಿ ಖಾರ, ಮೆಣಸಿನಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಎಳ್ಳಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗಿನ ಪುಡಿ, ಇಲ್ಲಿ ಕೊತ್ತಂಬರಿ ಕರಿಬೇವಿದೆ, ನೀರು ಬೇಕಾಗುತ್ತೆ, ಕರಿಯೋಕ್ಕೆ ಎಣ್ಣೆ ಬೇಕಾಗುತ್ತೆ. ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಹಾಗೆ 2 ಕಪ್ನಷ್ಟು ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ, 1 ಕಪ್ನಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಿಟ್ಟು, 1/4 ಕಪ್ನಷ್ಟು ಗೋಧಿ ಹಿಟ್ಟು, 1 ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಹಿಂಗು, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಸ್ಪೂನಷ್ಟು ಕರಿಬೇವನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಮಧ್ಯದಲ್ಲಿ ಒಂದು ಹೊಂಡ ಥರ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬಿಸಿ ಬಿಸಿ ನೀರು ಹಾಕ್ಕೊಂಡು ನಾದ್ಕೋಬೇಕಾಗುತ್ತೆ. ಬಿಸಿ ಬಿಸಿ ನೀರು ಹಾಕೋಣ. ನೀರು ಚೆನ್ನಾಗಿ ಕುದೀತಾ ಇದೆ. ಈ ನೀರನ್ನ ಹಿಟ್ಟಿಗೆ ಹಾಕೊಳ್ಳೋಣ. ಕುದಿಯೋ ನೀರನ್ನ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ಸ್ಪೂನಿಂದ ಸ್ವಲ್ಪ ಇದನ್ನ ಕಲಿಸ್ಕೊಳ್ಳೋಣ. ಇದು 1 ನಿಮಿಷ ಬಿಟ್ಟು ನಾದ್ಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ. ಈ ಹಿಟ್ಟು ಗಟ್ಟಿಯಾಗಿ ಇರಬೇಕು. ನೋಡಿ, ಚೆನ್ನಾಗಿ ನಾದಿದಾಗಿದೆ. ಇದರಿಂದ ಒಂದು ಚಿಕ್ಕದಾಗಿ ಉಂಡೆ ತಗೊಳ್ಳೋಣ. ಇದನ್ನ ಈ ಥರ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಇದನ್ನ ಪೂರಿ ಥರ ಪ್ರೆಸ್ ಮಾಡ್ಕೋಬೇಕೀಗ. ಪ್ರೆಸ್ ಮಾಡೋಕ್ಕೆ ಪೂರಿ ಪ್ರೆಸ್ ಮಾಡೋದು ತೊಗೊಂಡಿದ್ದೀನಿ. ಒಂದು ಕವರ್ ಇಟ್ಟಿದ್ದೀನಿ. ಇಲ್ಲಿ ಕವರ್ಗೆ ಸ್ವಲ್ಪ ಎಣ್ಣೆನ ಸರ್ಕೊಳ್ಳೋಣ. ಇದ್ರ ಮೇಲೆ ಮಾಡಿರುವಂತಹ ಉಳ್ಳೆ ಇಟ್ಬಿಟ್ಟು ಇದು ಕ್ಲೋಸ್ ಮಾಡಿ ಪ್ರೆಸ್ ಮಾಡಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಕಾದಿರೋ ಎಣ್ಣೆನ ಹಾಕ್ಬಿಟ್ಟು ಕರಿಬೇಕಾಗುತ್ತೆ. ಇದನ್ನ ಬಿಸಿಯಾಗಿದೆ. ಎಣ್ಣೆ ಒಳಗಡೆ ಮಾಡಿರುವಂತಹ ವಡಪ್ಪಿ ಹಾಕೋಣ. ಮೇಲ್ಗಡೆಯಿಂದ ಸ್ವಲ್ಪ ಈ ಥರ ಎಣ್ಣೆ ಚಿಮ್ಸ್ಕೊಳ್ಳೋಣ. ನೋಡಿ, ಇಷ್ಟು ಚೆನ್ನಾಗಿ ಉಬ್ಬುವಂತು. ಇದನ್ನ ತಿರುಗಿಸ್ಬಿಟ್ಟು ಹಾಕೋಣ. ಇದಾಯ್ತು. ಈಗ ನೋಡಿ, ಕರ್ದ ವಡಪ್ಪಿ ಇವಾಗ ರೆಡಿಯಾಗಿದೆ. ನಾನೀಗ ಸರ್ವಿಂಗ್ ಪ್ಲೇಟ್ಗೆ ಇಟ್ಟು ಸರ್ವ್ ಮಾಡ್ತೀನಿ. ರುಚಿಕರವಾದಂತಹ ಕರ್ದ ವಡಪ್ಪಿ ಈಗ ರೆಡಿಯಾಗಿದೆ. ಇದು ಮಾಡೋದು ತುಂಬಾ ಸುಲಭ. ಇದನ್ನು ನೀವು ಬಾಕ್ಸಿಗೂ ಕೂಡ ಹಾಕ್ಕೊಳ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಇದು. ನಾನಿಲ್ಲಿ ಕೊಬ್ಬರಿ ಪುಡಿ ಮತ್ತು ಹೆಸರು ಕಾಳು ಹುಸುಳಿ ಅದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಮೊಸರು ಜೊತೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೀವೆಲ್ಲಾದರೂ ಟೂರ್ಗೆ, ಪಿಕ್ನಿಕ್ಗೆ ಹೋಗ್ತೀರಂದಾಗ ಇದನ್ನು ಮಾಡಿಕೊಂಡು ತಗೊಂಡೋಗ್ಬೋದು. 2 ದಿನಗಳ ಕಾಲ ಇದು ಹಾಳಾಗಲ್ಲ. ತುಂಬಾ ರುಚಿಯಾಗಿರುತ್ತೆ. ರುಚಿಕರವಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಕರೆದ ವಡಪ್ಪಿ ಈಗ ರೆಡಿಯಾಗಿದೆ. ನೀವು ಮಾಡಿ ನೋಡಿ. ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನನ್ನ ಚಾನಲ್ಗೆ ಲೈಕ್, ಶೇರ್ ಮಾಡಿ. ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.